ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಮಾಸ ಭವಿಷ್ಯ, ಮೇ ತಿಂಗಳ ಮಾಸ ಭವಿಷ್ಯ. ಮೊದಲಿಗೆ ಮೇಷರಾಶಿಯವರಿಗೆ ಹೇಗಪ್ಪ ಇದೆ ಈ ತಿಂಗಳಲ್ಲಿ ಅಂತಂದರೆ, ರಾಶಿಯಾಧಿಪತಿ ಕುಜ ಗ್ರಹ ಬಂದು ನಿಮಗೆ 12ನೇ ಮನೆಯಲ್ಲಿ ಇರ್ತಾರೆ. ರಾಶಿಯಾಧಿಪತಿನೂ ಮತ್ತು 8ನೇ ಮನೆ ಅಧಿಪತಿನೂ ಕುಜಗ್ರಹ ಆಗಿರೋದ್ರಿಂದ ಅದು ಯಾವಾಗ 12ನೇ ಮನೆಯಲ್ಲಿ ಇರ್ತಾನೋ ನಿಮ್ಗೆ ಆಲ್ರೆಡಿ ಇವಾಗ ಕಳೆದ ತಿಂಗಳಿಂದ ಸಾಕಷ್ಟು ಕಷ್ಟ ಏರಿಳಿತ, ಏನು ನಿಮಗೆ ಏನೇ ಒಂದು ಕೆಲಸ ಕೈ ಹಾಕಿದ್ರು ಅದು ಸಕ್ಸಸ್ ಆಗ್ತಾ ಇರಲ್ಲ. ನೀವು ಯಾರಿಂದಾದರೂ ಏನಾದರೂ ಒಂದು ಹಣಕಾಸು ನಿರೀಕ್ಷೆ ಮಾಡಿದರೆ ಅದು ಕೂಡ ಆಗ್ತಾ ಇರಲ್ಲ. ಅದರಲ್ಲೂ ಸ್ನೇಹಿತರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ, ಏನೋ ಒಂದು ಸಹಾಯ ಹಸ್ತ ಕೇಳಿರ್ತೀರ, ನೀವು ಮಾಡ್ತೀವಿ ಅಂತಲೇ ಹೇಳ್ತಾರೆ. ಆದರೆ ಅವ್ರು ಯಾವುದು ಕೂಡ ನಿಮಗೆ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ 3ನೇ ಮನೆ ಅಧಿಪತಿ ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಂಬಿಸ್ತಾರೆ ನಿಮಗೆ ಮಾಡ್ತೀವಿ, ಏನೋ ಒಂದು ಸಹಾಯ ಮಾಡ್ತೀವಿ, ಇಲ್ಲ ಹಂಗಾಗುತ್ತೆ ಹೀಗಾಗುತ್ತೆ ಅಂತ. ಆದರೆ ನೀವು ನಿರೀಕ್ಷೆ ಮಾಡೋದ್ರ ರೀತಿ ಯಾವುದೇ ರೀತಿಯಾದ ಆಗಲ್ಲ. 2ನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ದರೂ ಕೂಡ ನಿಮಗೆ ಹಣ ಬರ್ತಾ ಇರುತ್ತೆ ಅಂದರೆ ದುಪ್ಪಟ್ಟಲ್ಲ. ನಿಮ್ಗೇನು 10% ಹಣ ಬಂದರೆ ನಿಮಗೆ 12% ಅಷ್ಟು ಖರ್ಚೇ ಜಾಸ್ತಿ ಇರುತ್ತೆ, ವ್ಯಯನೇ ಜಾಸ್ತಿ ಆಗ್ತಾ ಇರುತ್ತೆ. ಹಾಸ್ಪಿಟ್ಲಿಗಿರ್ಬೋದು, ಒಂದು ಕೆಲಸದ್ದಿರ್ಬೋದು, ಒಂದು ಬಿಸ್ನೆಸ್ಸಿಗೆ ಏನೋ ಒಂದಕ್ಕೆ ಎಕ್ಸ್ಟ್ರಾ ಹ್ಯಾಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ನಿಮಗೆ ಬೇಕಾಗೋಷ್ಟು ನಿಮಗೆ ಹಣ ನಿಮ್ಮ ಹತ್ರ ಬರ್ತಾ ಇರಲ್ಲ. ಅದರಲ್ಲಿ 14ನೇ ತಾರೀಕು ಆದ ನಂತರ 13ನೇ ತಾರೀಕು ಕಳೆದ ನಂತರ ನಿಮಗೆ ನಿಮ್ಮ ರಾಶಿಗೆ ಕುಜ ಬರ್ತಾನೆ. ಕುಜ ಬಂದರೂ ಕೂಡ ನಿಮಗೆ ಅಂಥ ನಿರೀಕ್ಷೆ ಮಾಡೋ ಅಂಥದ್ದೇನು ನಿಮಗೆ ಇರಲ್ಲ. ಯಾಕೆಂದರೆ 12ನೇ ಮನೆಯಲ್ಲಿ ಶನಿ ಗ್ರಹ ಇರ್ತಾನೆ, ಈ ಕಡೆ 5ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. ಏನಾದರೂ ಶನಿ ದಶೆ, ಶನಿ ಬುದ್ಧಿ ಆ ಥರ ಏನಾದರೂ ನಡೀತಾ ಇದ್ದರೆ ನೀವು ತುಂಬ ಪ್ರತಿಯೊಂದರಲ್ಲೂ ಲಾಸ್ ಕಾಣ್ತಾ ಇರ್ತೀರ. ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಒಂದೇನೋ ಒಂದು ಇದಕ್ಕೆ ಇನ್ವೆಸ್ಟ್ ಮಾಡಿರೋ ಅಂಥದ್ದು ಇರ್ಬೋದು, ಅಥವಾ ನೀವೇನೋ ಒಂದು ಅಂದ್ಕೊಂಡಿರ್ತೀರ, ಯಾವುದೊಂದು ಕೆಲಸ ಕೂಡ ಆಗೋದಿಲ್ಲ. ಯಾವಾಗ 12ನೇ ಮನೆ ದಶ ನಡೀತಾ ಇರುತ್ತೆ, ದಶ ಬುದ್ಧಿ, ಅವಾಗ ನಿಮ್ಗೆ ಪ್ರತಿಯೊಂದರಲ್ಲೂ ಲಾಸ್ ಕಾಣ್ತಾ ಇರ್ತೀರ. ಯಾವ್ದು ಇನ್ವೆಸ್ಟ್ ಮಾಡಿರ್ತೀರ ಅದು ದುಪ್ಪಟ್ಟು ಲಾಸ್ ಆಗುತ್ತೆ ವಿನ ₹1 ನಿಮಗೆ ಪ್ರಾಫಿಟ್ ಬರೋದಿಲ್ಲ. 5ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. ಕೇತು ಗ್ರಹ ಅದು ಏನಾದರೂ ನಿಮ್ಗೇನಾದರೂ ಕೇತು ದಶಾ ಭುಕ್ತಿ ಏನಾದರೂ ನಡೀತಾ ಇದ್ದರೆ ಅದು ಇನ್ನೂ ನಿಮಗೆ ಏನೇ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತಂದರೂ ಅಲ್ಲೂ ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ಕೊಬೇಕಾಗುತ್ತೆ. ಇಲ್ಲ ನೀವೇನೋ ಒಂದು ಪ್ರಾಪರ್ಟಿ ತೊಗೊಳೋ ಅಂಥದ್ದು ಅಥವಾ ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರೋ ಅದಕ್ಕೆ ನಿಮಗೆ 1 to ಡಬಲ್ ಆಗ್ತಾ ಇರುತ್ತೆ. ಮೋಸನೇ ಆಗುತ್ತೆ ವಿನ ಯಾವುದೇ ರೀತಿ ನಿಮಗೆ ಒಳ್ಳೆಯದಾಗಲ್ಲ. ಶನಿ ದಶೆ, ಕೇತು ದಶೆ ಯಾವುದು ನಡೀತಾ ಇಲ್ಲ ಅಂದರೆ ಅಂಥದ್ದೇನು ನಿಮಗೆ ಎಫೆಕ್ಟ್ ಆಗಲ್ಲ. ಒಂದು 10% ಅಷ್ಟೇ ಇರುತ್ತೆ. ಯಾಕೆಂದರೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ 10% ಅಷ್ಟು ನಿಮಗೆ ಪ್ರಾಬ್ಲಮ್ ಇರುತ್ತೆ. 2ನೇ ಮನೆಯಲ್ಲಿ ರವಿ ಮತ್ತು ಬುಧ ಎರಡು ಬಂದು ನಿಮಗೆ 15ನೇ ತಾರೀಕು ಆದ ನಂತರ ನಿಮ್ಮ ರಾಶಿಯಿಂದ 2ನೇ ಮನೆಗೆ ವೃಷಭ ರಾಶಿಗೆ ಬುಧ ಮತ್ತು ರವಿ ಬರ್ತಾನೆ. ಬುಧ ರವಿ ಬಂದಾಗ ಸ್ವಲ್ಪ ಮಟ್ಟಿಗೆ ಅಂದರೆ ಅಂದ್ಕೊಂಡಷ್ಟಿಲ್ಲ, ತಕ್ಕ ಮಟ್ಟಿಗೆ ನಿಮಗೆ ಸ್ವಲ್ಪ ನಿರೀಕ್ಷೆ ಮಾಡೋ ಥರ ಏನೋ ಒಂದು ಇದರಲ್ಲಿ 15 ದಿವಸ ಹೀಗಿದೆ, ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಇನ್ನು 15 ದಿವಸ ಚೆನ್ನಾಗಿದೆ ಅಂತ ಹೇಳ್ಬೋದು. 11ನೇ ಮನೆಯಲ್ಲಿ ರಾಹು ಗ್ರಹ ಇದ್ದರು, ರಾಹು ದಶ ಏನಾದರೂ ದಶಾಭುಕ್ತಿ ನಡೀತಾ ಇದ್ದರೆ ನಿಮ್ಗೆ ಅದ್ರ ಫಲಗಳು ಸಿಗುತ್ತೆ. ದಶಾಭುಕ್ತಿ ಏನು ನಡೀತಾ ಇಲ್ಲ ಅಂದರೆ ಅದ್ರ ಫಲಗಳು ಕೂಡ ಏನೂ ಸಿಗಲ್ಲ. ನೀವು ಈ ಮೇಷರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಆದಷ್ಟು ಎಳ್ಳೆಣ್ಣೆನ ತೊಗೊಂಡೋಗಿ ಅಭಿಷೇಕ ಕೊಡಿ. ಒಂದು ಆಂಜನೇಯನ ದೇವಸ್ಥಾನದಲ್ಲೋ ಅಥವಾ ಶನಿ ಮಹಾತ್ಮನ ದೇವಸ್ಥಾನದಲ್ಲೋ ಎಲ್ಲಾದರೂ ಒಂದು ಕಡೆ ಆಂಜನೇಯನಿಗೆ ಆದಷ್ಟು ಎಳ್ಳೆಣ್ಣೆನ ಕೊಟ್ಟು ಅಭಿಷೇಕ ಮಾಡ್ತಾ ಬನ್ನಿ. ಇನ್ನು ಗರ್ಕೆನ ಮನೆಯಲ್ಲೇ ನಿಮ್ಮ ಮನೆಯಲ್ಲಿರೋ ಗಣೇಶ ವಿಗ್ರಹಕ್ಕೆ ಗರ್ಕೆನ ಇಟ್ಟು ಪ್ರತಿ ಬುಧವಾರ ಪೂಜೆ ಮಾಡ್ತಾ ಬನ್ನಿ. ಇದ್ರ ಪ್ರಭಾವ ನಿಮ್ಗೆ ಕಮ್ಮಿ ಆಗುತ್ತೆ. ಇದಿಷ್ಟು ಬಂದು ಮೇಷರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ.